ಸಿಮೆಂಟ್ ಸೀಟ್ ಹಾಕಿದ್ರು ಚೆನ್ನಾಗಿರೋದು. No, voting should today. बोलो विजेंद्र नाथ की, बोलो मोदी जी के, बोलो अमित शाह के, उनसा मन्ना के, उनसा मन्ना के, वो फोटो तो बोले इधर बोल रहे गोपाल अन्ना के, गोपाल अन्ना के, गोपाल अन्ना के, चला चला इन्ना पोती लवर के, बाबा इंगा रहा इन्ना कपाले इवन सुना ये सुना कपाले ಬಂಧುಗಳೇ, ಏನಿವತ್ತು ಬಂಗಾರಪೇಟೆಯ ವಿಧಾನಸಭಾ ಕ್ಷೇತ್ರದಿಂದ ಸನ್ಮಾನ್ಯ ಶ್ರೀ ಮಾಜಿ ಮುಖ್ಯಮಂತ್ರಿಗಳು, ಈ ರಾಜ್ಯದ ಕಂಡರಿಯದ ಮಹಾನ್ ನಾಯಕರಾದಂಥ ಸನ್ಮಾನ್ಯ ಯಡಿಯೂರಪ್ಪಾಜಿರವರ ಒಂದು ಅಭಿನಂದನೋತ್ಸವ ಕಾರ್ಯಕ್ರಮಕ್ಕೆ ಇದೇ ಬಂಗಾರಪೇಟೆ ತಾಲೂಕಿನಿಂದ ನಮ್ಮ ಹುಣಸಮ್ಮಣ್ಣನವರ ನೇತೃತ್ವದಲ್ಲಿ, ಕಪಾಲಿರವರ ನೇತೃತ್ವದಲ್ಲಿ, ಇನ್ನೂ ನಮ್ಮ ಭಾರತೀಯ ಜನತಾ ಪಕ್ಷದ ಅನೇಕ ಮುಖಂಡರು, ಅನೇಕ ಕಾರ್ಯಕರ್ತ ಬಂಧುಗಳು ಎಲ್ಲ ಸೇರಿ ಒಟ್ಟಾಗಿ ಇವತ್ತು ಇಲ್ಲಿಂದ ಚಿತ್ರದುರ್ಗದವರೆಗೂ ಅಭಿನಂದನೋತ್ಸವ ಕಾರ್ಯಕ್ರಮಕ್ಕೆ ಇಲ್ಲಿ ಸುಮಾರು ಒಂದು 20 ಬಸ್ನಿಂದ ಎಲ್ಲ ಗ್ರಾಮ ಪಂಚಾಯತ್ಗಳ ವತಿಯಿಂದ ಇವತ್ತು ಆ ಕಾರ್ಯಕ್ರಮಕ್ಕೆ ಹೋಗುವಂತ ವ್ಯವಸ್ಥೆಯನ್ನು ಹುಣಸಮ್ಮಣ್ಣವರು ಕಪಾಲಿಯವರು ಮಾಡಿದ್ದಾರೆ. ಬಂಧುಗಳೇ, ನಾನಿಲ್ಲಿ ಒಂದು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಸನ್ಮಾನ್ಯ ಯಡಿಯೂರಪ್ಪಾಜಿರವರು ಸುಮಾರು ಸತತವಾಗಿ ಅವರ ಒಂದು ಪಯಣ ರೈತ ಹೋರಾಟಗಾರರಾಗಿ, ಈ ರಾಜ್ಯದ ಕಂಡರಿಯದ ನಾಯಕರಾಗಿ, ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಲಿಕ್ಕೆ ಅವರ ಶ್ರಮವನ್ನು ಹಾಕಿ ಇಡೀ ಮೂಲ ಮೂಲೆಯಿಂದ ಸೈಕಲ್ ಪ್ರವಾಸ, ಆಗಿನ ಕಾಲದಲ್ಲಿ ಕಾರ್ಗೆ ಡೀಸೆಲ್ ಹಾಕುವಂತ ವಸ್ತು ಕೂಡ ಕಡಿಮೆ ಇತ್ತು. ಅವರ ಒಂದು ಹುಟ್ಟೂರಾದಂಥ ಶಿಕಾರಿಪುರ, ಅವರ ಒಂದು ಹುಟ್ಟೂರಾದಂಥ ಬುಕ್ಕದಕೆರೆ ಮಂಡ್ಯ, ಅಲ್ಲಿಂದ ಶಿಕಾರಿಪುರಕ್ಕೂ ಹೋಗಿ ಶಿಕಾರಿಪುರದಲ್ಲಿ ಒಬ್ಬ ಸಾಮಾನ್ಯ ಕೌನ್ಸಿಲರ್ ಆಗಿ ಅಲ್ಲಿ ಗೆದ್ದು, ಮತ್ತೆ ಅಲ್ಲಿ ತಾಲೂಕು ಅಧ್ಯಕ್ಷರಾಗಿ, ಮತ್ತೆ ಜಿಲ್ಲಾಧ್ಯಕ್ಷರಾಗಿ ಇಡೀ ಈ ಒಂದು ಕರ್ನಾಟಕದ ಮಹಾನ್ ನಾಯಕರಾಗಿಂತ ಬೆಳೆದಂಥದ್ದು. ಇದಕ್ಕೆಲ್ಲ ಕಾರಣ ಕೂಡ ಭಾರತೀಯ ಜನತಾ ಪಕ್ಷ. ಇವತ್ತು ನಾವು ನೋಡಿದ್ದೇವೆ, ಇಡೀ ದೇಶದಲ್ಲಿ ಅಡ್ವಾಣಿಜಿರವರು, ವಾಜಪೇಯಿರವರ ಕಾಲದಿಂದ ಹಿಡಿದು ಎಲ್ಲ ಹೋರಾಟಗಳಲ್ಲೂ ಕೂಡ ಮುಂಚೂಣಿಯಲ್ಲಿ ಅನಂತಕುಮಾರ್ ಅವರು, ಯಡಿಯೂರಪ್ಪನವರು, ಇನ್ನು ಅನೇಕ ಮುಖಂಡರುಗಳು ಇವತ್ತು ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿದ್ದಾರೆ. ಇವತ್ತು ಜನಪರವಾದ ಆಡಳಿತವನ್ನು ಕೊಟ್ಟಂತವರು ಸನ್ಮಾನ್ಯ ಯಡಿಯೂರಪ್ಪನವರು. ರೈತರಿಗೆ ಕೊಟ್ಟಂತ, ರೈತರಿಗೆ ಸುಮಾರು ಕಾರ್ಯಕ್ರಮಗಳನ್ನು ಕೊಟ್ಟಂತವರು ಯಡಿಯೂರಪ್ಪನವರು. ದೀನ ದಲಿತರಿಗೆ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಂತವರು ಸನ್ಮಾನ್ಯ ಯಡಿಯೂರಪ್ಪನವರು. ಇಡೀ ಕ್ಷೇತ್ರದಲ್ಲಿ ಇಡೀ ರಾಜ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ಶಾಲೆಗೆ ಹೋಗೋದಕ್ಕೆ ಬೈಸಿಕಲ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತವರು ಯಡಿಯೂರಪ್ಪನವರು. ಮತ್ತೆ ಹೆಣ್ಣು ಮಕ್ಕಳಿಗೆ ಭಾಗ್ಯದ ಬಾಗಿಲು ತೆರೆಯಲಿಕ್ಕೆ ಒಂದು ಹೆಣ್ಣು ಮಕ್ಕಳ ಒಂದು ಬಾಂಡನ್ನ ಅವರಿಗೆ 16 ವರ್ಷ ತುಂಬಿದ ಮೇಲೆ ಹಣವನ್ನು ಅವರ ಖಾತೆಗೆ ಬರೋದಕ್ಕೆ ವ್ಯವಸ್ಥೆ ಮಾಡಿದಂಥವರು ಸನ್ಮಾನ್ಯ ಯಡಿಯೂರಪ್ಪನವರು. ಅದೇ ರೀತಿಯಾಗಿ ಈ ಒಂದು ಹಾಲು ಉತ್ಪಾದಕರಿಗೆ ಮೊಟ್ಟ ಮೊದಲ ಬಾರಿಗೆ 2 ರೂಪಾಯಿ ಸಹಾಯಧನವನ್ನ ಘೋಷಣೆ ಮಾಡಿ, ವಿಧಾನಸೌಧದಲ್ಲಿ ಘೋಷಣೆ ಮಾಡಿ ಕರ್ನಾಟಕ ಜನತೆಗೆ ಕೊಟ್ಟಂತ
ಮಹಾನ್ ವ್ಯಕ್ತಿಗಳಾದಂಥವರು ಸನ್ಮಾನ್ಯ ಯಡಿಯೂರಪ್ಪನವರು. ಬಂಧುಗಳೇ, ಕಿಸಾನ್ ಯೋಜನೆ ಆಗಿರ್ಬೋದು, ಇನ್ನು ಅನೇಕ ಜನಪರ ಕಾರ್ಯಕ್ರಮಗಳು. ಅವರೇನು ಸುಮ್ಮನೆ ಕೂತಿಲ್ಲ. ಅವರ ಹೋರಾಟ, ರೈತರ ಪರವಾಗಿ ಅವ್ರಿಗಿಟ್ಟಂತ ಕಾಳಜಿ, ದಲಿತರ ಪರವಾಗಿಟ್ಟಂತ ಕಾಳಜಿ ಮೂಲೆ ಮೂಲೆಯಿಂದ ಕೂಡ ಇವತ್ತು ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಅವರ ನೇತೃತ್ವದಲ್ಲಿ ಪಸರಿಸಿತ್ತು. 1982-83ರಲ್ಲಿ ಇದೇ ಕೆಜಿಎಫ್ಗೆ ಬಂದಾಗ ಇಬ್ಬರೇ ಎಮ್ಮೆಲ್ಲೆಗಳಿದ್ರು. ಅವತ್ತಿನ ದಿವಸ ನಾನು ಕೂಡ ಇಲ್ಲಿ ಬಂಗಾರಪೇಟೆಯಿಂದ ಕೆಜಿಎಫ್ಗೆ ಅವರು ಹೋಗುವಂತ ಮಾರ್ಗ ಮಧ್ಯದಲ್ಲಿ ನಮ್ಮ ಸೋರೇಗೌಡನ ಕೋಟೆಗೆ ನಾನು ಕರ್ಕೊಂಡು ಹೋಗಿ ಒಂದು ಬೀಳ್ಕೊಡುಗೆ ಕಾರ್ಯಕ್ರಮ ಕೂಡ ಮಾಡಿದಂಥ ವ್ಯಕ್ತಿ ನಾನು. ಬಂಧುಗಳೇ, ಅಲ್ಲಿಂದ ಇಲ್ಲಿ ತನಕ ಕೂಡ ನಿರಂತರವಾಗಿ ಈ ರಾಜ್ಯವನ್ನು ಕರೆದಂತ ಮಹಾನ್ ಪುರುಷರು ಯಡಿಯೂರಪ್ಪನವರು. ಅದಕ್ಕಾಗಿ ಮುಂದೆ ಬರುವ ದಿನಗಳಲ್ಲಿ ಇವತ್ತೇನು ಸನ್ಮಾನ್ಯ ಈ ದೇಶವನ್ನ ಆಳ್ತಾ ಇರತಕ್ಕಂಥ ಈ ದೇಶವನ್ನ ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳು ಕೂಡ ಇವತ್ತು ಏನು ಸುಮಾರು 20 ರಾಜ್ಯಗಳಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ಸನ್ಮಾನ್ಯ ಮೋದಿಜಿಯವರ, ಅಮಿತ್ ಶಾ ಅವರ ನೇತೃತ್ವದಲ್ಲಿ ಇವತ್ತು ಪ್ರಸರಿಸ್ತಾ ಇದೆ. ಅದೇ ರೀತಿಯಾಗಿ ಕೋಲಾರ ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾನು ಸುಮಾರು 4-5 ಚುನಾವಣೆಗಳನ್ನ, ಪಾರ್ಲಿಮೆಂಟ್ ಚುನಾವಣೆಗಳನ್ನು ನೋಡಿದ್ದೇನೆ. ಮೊಟ್ಟ ಮೊದಲಿಗೆ ಕೋಲಾರದಲ್ಲಿ ಸಂಸದರಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ಆಯ್ಕೆಯಾಗಿ ಬಂದಂತ ಮಹಾನ್ ಪುರುಷರು ಮುನ್ಸಾಮಣ್ಣವರು. ಅವ್ರ ಬಗ್ಗೆ ನಾವು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ, ಎಷ್ಟು ಮಾತಾಡಿದ್ರು ಸಾಕಾಗಲ್ಲ. ಕಾರಣ, ಈ ಜಿಲ್ಲೆಯಲ್ಲಿ ಮುನ್ಸಾಮಣ್ಣವರು ಅವರು ಜನರ ಮಧ್ಯೆ ಇದ್ದು, ಜನರ ಮಧ್ಯೆ, ರೈತರ ಮಧ್ಯೆ, ದಲಿತರ ಮಧ್ಯೆ ಯಾವುದೇ ಕ್ಷೇತ್ರದಲ್ಲಿ, ಯಾವುದೇ ತಾಲೂಕಲ್ಲಿ ಕೂಡ ಹೋಗಿ ಅವರು ಅವರ ಕಷ್ಟ ಸುಖಗಳಿಗೆ ಬಂಧಿಸಿ ಮನೆ ಮನೆಯ ಮಾತನ್ನ ಹಾಕಿರ್ತಕ್ಕಂಥವ್ರು ಇವತ್ತು ಈ ಜಿಲ್ಲೆಯಲ್ಲಿ ಯಾರಪ್ಪ ಅಂತಂದ್ರೆ ಮುನ್ಸಾಮಣ್ಣವರು. ಅದೇ ರೀತಿ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಸುಮಾರು ಇವತ್ತು ನಾವು ನೋಡಿದ್ದೇವೆ ಅವರ ಒಂದು ರೈಲ್ವೆ ವಿಭಾಗದ ಎಷ್ಟು ಕೆಲಸಗಳಾಗ್ತಾ ಇದೆ. ಹೇಳ್ತಾರೆ ಇವತ್ತು ರೂಲಿಂಗ್ ಅವರು ಹೇಳ್ತಾರೆ ಏನ್ ಮಾಡಿದ್ದಾರೆ ಬಿಜೆಪಿನವರು ಅಂತ ಹೇಳ್ತಾರೆ. ಒಂದು ವೇಳೆ ಕಣ್ತರದು ನೋಡ್ಬೇಕು. ಇವತ್ತು ಬಸ್ ಸ್ಟ್ಯಾಂಡ್ ಹತ್ರ ಹೋದ್ರೆ ಈ ಕಡೆ ನೋಡಿದ್ರೆ, ನಾವು ಎಡಗಡೆ ನೋಡಿದ್ರೆ ಏನು ರೈಲ್ವೆ ಸ್ಟೇಷನ್ ಇದೆ. ಆ ರೈಲ್ವೆ ಸ್ಟೇಷನ್ ಅಲ್ಲಿ ಹೈಟೆಕ್ ರೈಲ್ವೆ ಸ್ಟೇಷನ್ ಆಗಿ ಮಾಡಿದಂತ ಮಹಾನ್ ವ್ಯಕ್ತಿ ಮುನ್ಸಾಮಣ್ಣವರು. ಅದೇ ರೀತಿ ಬ್ರಿಡ್ಜ್ಗಳನ್ನ ಇಡೀ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಬ್ರಿಡ್ಜ್ಗಳಿದೆ, ಎಲ್ಲೆಲ್ಲಿ ಅಂಡರ್ ಪಾಸ್ ಮಾಡಬೇಕು ಅನ್ನೋದನ್ನ ತಲೆಯಲ್ಲಿಟ್ಟುಕೊಂಡು ಯೋಚನೆ ಮಾಡಿ ಎಲ್ಲ ಕೆಲಸಗಳನ್ನು ಇಡೀ ಜಿಲ್ಲಾ ಪ್ರವಾಸ ಮಾಡಿ, ಅವ್ರೇನು ಸಾಮಾನ್ಯದಂತ ವ್ಯಕ್ತಿ ಅಲ್ಲ ಮುನ್ಸಾಮಣ್ಣವರು. ಒಂದು ಕಾಲು ಡೆಲ್ಲಿಯಲ್ಲಿ ಇದ್ರೆ, ಒಂದು ಕಾಲು ಬಂಗಾರಪೇಟೆ, ಇನ್ನೊಂದು ಕಾಲು ಮುಳಬಾಗಲು, ಇನ್ನೊಂದು ಕಾಲು ಶ್ರೀನಿವಾಸಪುರ, ಇನ್ನೊಂದು ಕಾಲು ಬಾಲೂರು. ಏನೊಂದು ಪ್ರವಾಸ ಅವರದು. ಇವತ್ತು ನಾವು ನೋಡ್ತಾ ಇದ್ದೇವೆ ಇಡೀ ಜಿಲ್ಲೆಯಲ್ಲಿ ಅವರು ಏನು ಕೆಲಸ ಮಾಡ್ತಾ ಇದ್ದಾರೆ, ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಸಂತೋಷ ಆಗುತ್ತೆ ಅವ್ರನ್ನ ತಿಳ್ಕೊಂಡ್ರೆ. ಬಂಧುಗಳೇ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮುಂಬರುವ ದಿನಗಳಲ್ಲಿ ಇನ್ನೇನು ಕೆಲವೇ ದಿನಗಳಿದೆ, ಇನ್ನು 1 ವರ್ಷ ಇದೆ ಚುನಾವಣೆ, 1.5 ವರ್ಷ ಇದೆ. ನಾವೆಲ್ಲ ಕೂಡ ಭಾರತೀಯ ಜನತಾ ಪಕ್ಷದ ಕಟ್ಟಾಳೆಗಳಾಗಿ ಹಳ್ಳಿಗಳಲ್ಲಿ ಅಭಿವೃದ್ಧಿ ಆಗಬೇಕಂದ್ರೆ, ದಲಿತರು ಅಭಿವೃದ್ಧಿ ಆಗಬೇಕಂದ್ರೆ, ರೈತರು ಅಭಿವೃದ್ಧಿ ಆಗಬೇಕಂದ್ರೆ, ಎಲ್ಲ ಕ್ಷೇತ್ರಗಳು ಅಭಿವೃದ್ಧಿ ಆಗಬೇಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಬರಬೇಕು. ಇಲ್ಲಿ ಮುನ್ಸಾಮಣ್ಣವರು ಗೆಲ್ಲಬೇಕು. ನಮ್ಮ ಕನಸು ಏನಿದೆ, ಇಡೀ ಕ್ಷೇತ್ರದಲ್ಲಿ ಅವರನ್ನು ಈ ಬಾರಿ ಬಂಗಾರಪೇಟೆಯಿಂದ ಶಾಸಕರನ್ನಾಗಿ ಆಯ್ಕೆ ಮಾಡಿ ನಮ್ಮ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮುಖಂಡರು ಕೂಡ ಪಣ ತೊಟ್ಟು ಅವರನ್ನು ಈ ಕ್ಷೇತ್ರದಿಂದ ಆಯ್ಕೆ ಮಾಡಿ ಕಳಿಸಬೇಕು ಅಂತ ನಾನು ವಿನಂತಿಸುತ್ತೇನೆ. ನಮ್ಮ ನೇತೃತ್ವದಲ್ಲಿ ಕಪಾಲಿರೋರು ಅವರು ಶ್ರಮ ಹಾಕಿ ಹೊತ್ತು ಎಲ್ಲ ಕ್ಷೇತ್ರವನ್ನು, ತಾಲೂಕಲ್ಲಿ ಎಲ್ಲ ಕಡೆ ಮೂಲಗಳಿಗೆ ಓಡಾಡಿ ಸಂಘಟನೆ ಮಾಡಿ, ಮತ್ತೆ ಕಿರಣ್ ಆಗಿರ್ಬೋದು, ಜೀವನ್ ರೆಡ್ಡಿ ಆಗಿರ್ಬೋದು, ಮತ್ತೆ ನಮ್ಮ ನಾರಾಯಣ ಸ್ವಾಮಿ ಆಗಿರ್ಬೋದು, ಎಲ್ಲ ಮುಖಂಡರು ಹೆಸರುಗಳು ಬೇಕಾದ್ರೆ ಎಲ್ಲ ಮುಖಂಡ್ರೆ, ನಾನು ಮುಖಂಡನೇ, ಕಾರ್ಯಕರ್ತೆ, ನಾನೇ ಲೀಡರ್ ಅಲ್ಲ. ಹಂಗಾಗಿ ಇವತ್ತು ಜೀವನ್ ರೆಡ್ಡಿ ಇರ್ಬೋದು, ಎಲ್ಲ ಮುಖಂಡರುಗಳೇ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಯಾವುದೇ ಭೇದ ಭಾವ ಇಲ್ಲ. ಹಾಗಾಗಿ ಭಾರತೀಯ ಜನತಾ ಪಕ್ಷ ನಮ್ಮ ಉಸಿರು, ನಾವು ಬೆಳೆಸಬೇಕು. ಇಲ್ಲಿ ಮುನ್ಸಾಮಣ್ಣನ MLA ಮಾಡಬೇಕು ಅಂತ ಇವತ್ತಿಂದ ಹೊರಡ್ತಾ ಇದ್ದೀವಿ. ಪಣ ತೊಟ್ಟು ಎಲ್ಲ ಪ್ರತಿಜ್ಞೆಯನ್ನು ಮಾಡಿ ಇಲ್ಲಿಂದ ಹೊರಡೋಣ. ಇವತ್ತೇನು ಸನ್ಮಾನ್ಯ ಯಡಿಯೂರಪ್ಪನವರ ಕಾರ್ಯಕ್ರಮ ಯಶಸ್ವಿ ಆಗಬೇಕು. ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಕೂಡ ಹೋಗಿ ಅಲ್ಲಿನ ಒಂದು ಒಳ್ಳೆ ಕಾರ್ಯಕ್ರಮವನ್ನು ನೋಡಿಕೊಂಡು ಅಮಿತ್ ಶಾ ಅವರು ಕೂಡ ಬರ್ತಾರೆ.
ಈ ಕಾರ್ಯಕ್ರಮ ಮುಗಿಸ್ಕೊಂಡು ಎಲ್ಲ ಬರಬೇಕು ಅಂತೇಳಿ ಕಳಕಳಿಯ ಮನವಿಯನ್ನ ನಾನು ಮಾಡ್ತೇನೆ. ಇವತ್ತು ವಿಶೇಷವಾದ ದಿನ. ನಮಗೇನಂದ್ರೆ ನಮ್ಮ ರೈತ ಮುಖಂಡರು, ರೈತರ ಕಣ್ಮಣಿ ಯಡಿಯೂರಪ್ಪಾಜಿ ಅವ್ರದ್ದು 50 ವರ್ಷಗಳ ಈ ರಾಜಕೀಯ ಜೀವನ ಸಾಗಿಸಿದ್ದಾರೆ. ಅದಕ್ಕೆ ಅವ್ರಿಗೆಲ್ಲ ಇಡೀ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಮುಖಂಡರು ಆತನಿಗೆ ಒಂದು ಅಭಿಮಾನೋತ್ಸವ ಮಾಡಬೇಕಂತ ಎಲ್ಲರೂ ಪ್ಲಾನ್ ಮಾಡಿದ್ದಾರೆ. ಈಗ ಸುಮಾರು ಲಕ್ಷಾಂತರ ಜನ ಹೋಗ್ತಾ ಇದ್ದೀವಿ, ನಾವು ಹೋಗ್ತಾ ಇದ್ದೀವಿ. ನಮ್ಮ ಮುನ್ಸಾ